ಈಶ್ವರ ಮಾಡೋದೆಲ್ಲ ಅವಾಂತರ. ತುಂಬಾ ದುಃಖ ಆಗ್ತಿದೆ ಕಣೆ. ಲೇ ಪರಮ, ಮೇಡಮ್ನವ್ರ ಊರ್ಗ್ ಹೋಗಿ ತಕರಾರು ಮಾಡ್ತಾ ಇದಾರೆ. ಗೊತ್ತಿಲ್ಲಪ್ಪ. ವೈಶಾಲಿ ಆಗಾಗ ಬಂದ್ ನನ್ ಪತಿ ಪರಮೇಶ್ವರ್ ನೋಡ್ಕೊಂಡು ಹೋಗ್ತಾ ಇರ. ನೀನೇನು ಯೋಚನೆ ಮಾಡ್ಬಿಡ ಪಾರು, ಆರಾಮಾಗಿ ಹೋಗ್ಬಾ. ಮದ ಮಕ್ಳಿಗೆ ನನ್ನ ಆಶೀರ್ವಾದ ತಿಳಿಸಿ ಬರ್ತಾ ಒಂದೊಂದ್ ಲಾಡು ತಗೊಂಬಾ. ಸರಿ ಬರ್ತೀನಿ, ಹುಷಾರು. ಮೇಡಮ್ನವ್ರೆ, ನೀವು ತಲೆ ಕೆಡಿಸ್ಕೋಬೇಡಿ. ಪರಮನ್ ಮೇಲೆ ನಾನ್ ಕಣ್ಣಿಡ್ತೀನಿ. ನನಗ್ ಸಿಗದೆ ಇರೋ ಸೌಲಭ್ಯ ಅವನಿಗೆ ಸಿಗ್ಲೇಬಾರ್ದು. ಅಂದೇ ನಮಸ್ತೆ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಯೋಚನೆ ಮಾಡಬೇಡಿ, ನಾನು ಪೂರ್ತಿ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಏನ್ ಇರ್ರಿ. ಅಯ್ಯ, ರತ್ನ ಮಂಜರಿ ಫಿಲಮ್ ಅಲ್ಲಿ MN ಲಕ್ಷ್ಮೀ ದೇವಿ ನಿಂತಿದ್ಯಲ್ಲಮ್ಮ. ಯಾರು ನೀನು? ಚೆಲ್ವಿ, ಯಾವಾಗ ಬಂದು ಸೇರ್ಕೊಂಡೆ? 36ನೇ ಬಂದ್ಬಿಟ್ಟೆ. ಯಾಕೆ? ನನ್ನೇನು ಕೇಳಕೋಬೇಡಿ. ನನ್ನ ಹೆಂಡತಿ ಇಲ್ದಾಗ ಬಂದಿದ್ಯಲ್ಲ, ನನ್ನ ಗತಿ ಏನು? ನಾನ್ ತುಂಬಾ ಅಪಾಯದಲ್ಲಿದ್ದೀನಿ. ನನ್ನನ್ನೇನಾದ್ರೂ ನೀವು ಆಚೆ ಕಡೆ ಕಳಿಸ್ಬಿಟ್ರೆ ನಾನು ಸತ್ತೋಗ್ಬಿಡ್ತೀನಿ. ನೋಡಮ್ಮ, ನನ್ನ ಹೆಂಡತಿ ಇಲ್ದಾಗ ನೀವ್ ಬಂದಿದ್ಯಾ? ಇದು ಸುಬ್ಬು ನೋಡೋರು ಅಷ್ಟೇ ಕತೆ. ನಾನು ನಿನ್ 7 ದಿವಸ ಹಾಕ್ತೀನಿ. ನಾನ್ ಬರಕಿಲ್ಲ. ನಾನು ಬಿಡಲ್ಲ, ತಾಮೈತೆ. ನಾನ್ ಬರಕಿಲ್ಲ. ಬಲವಂತ ಮಾಡಿದ್ರೆ ನೀವೇ ನನ್ನ ಕರೆದಿದ್ದು ಅಂತ ಹೇಳ್ಬಿಡ್ತೀನಿ. ಯಾರಿದಾರ ಒಳಗೆ? ನೀನ್ ನಾಳೆ ಬರ್ಬೇಕಿತ್ತಲ್ಲಮ್ಮ. ರೀ, ನನಗ್ ನಿಮ್ದೇ ಚಿಂತೆ. ನನ್ ಪತಿ ಪರಮೇಶ್ವರ ಒಬ್ರೇ ಇರ್ತಾರೆ, ಊಟಕ್ಕೆ ಏನ್ ಮಾಡ್ತಿರ್ತಾರೆ ಅಂತ. ಅದು ಅಲ್ಲದೆ ಯಾರಾದ್ರೂ ಅಭಿಮಾನಿಗಳು ಬಂದ್ಬಿಟ್ಟಿದ್ರೆ ಬಂದ್ರೆ ನಾ ಬಿಡ್ತೀನ. ನೀವ್ ಬಿಡಲ್ಲ ಅಂತ ಗೊತ್ತು, ಅದೇ ಭಯ. ಲೇ ಪರಮ, ಏನಾಯ್ತಾ ನಿನ್ಗೆ? ಮೇಡಮ್ನವ್ರು ಊರ್ಗ್ ಹೋದ್ಮೇಲೆ ವಿಚಿತ್ರವಾಗಿ ಆಡ್ತಾ ಇದೀಯಂತಲ್ಲ. ಮನೆಗೆ ಒಂದ್ ಹೆಗಣ ಬಂದ್ ಸೇರ್ಕೊಂಡಿದ್ದೆ. ಏನ್ ಮಾಡ್ತಾ ಇದೀಯಾ? ತಲೆ ಕೊರಿತಾ ಇದ್ದೆ. ಸರಿಯಾಗಿ ಹೇಳ. ಇಷ್ಟ ಆಯ್ತು ಕಣ. ಬಸ್ ಬಿಟ್ಟಿ ಲೋಕೇಶ, ಗೊತ್ತಾಯ್ತು ಬಿಡ. ಅವ್ರ ನಮ್ಮ ಮಾಮ ಸುಮ್ನೆ ತಿಂತಾನ್ರಿ. ಯಾಕೆ ಅಂತ ಕೇಳು. ಗೊತ್ತಿಲ್ರಿ, ಒಬ್ಬನ ಮಾತಾಡ್ತಾನ, ರಾತ್ರಿ ಎಲ್ಲ ಓಡಾಡ್ತಾನೆ. ಅಕ್ಕ, ನಿಮ್ ಮನೆಗೆ ಏನೋ ಆಗಿದೆ ಅನ್ಸುತ್ತೆ ಕಣೆ. ಡಾಕ್ಟರ್ ಕಡೆ ಕರ್ಕೊಂಡು ಹೋದ್ರೆ? ಡಾಕ್ಟರ್ ತೋರಿಸ್ರೆ ವಾಸಿ ಆಗೋ ಕಾಯಿಲೆ ಅಲ್ಲ ಇದು. ವೈಶಾಲಿ, ಈ ಕಾಯಿಲೆನ ಹಾಗೆ ವಾಸಿ ಮಾಡೋದು? ಮಂತ್ರವಾದಿ ಕರ್ಸೋಣ. ತಿನ್ನು. ಮಂತ್ರವಾದಿನ ಕರ್ಸ್ಬೇಕಂದ್ರೆ? ಹೌದು ಹೌದು, ಈ ಮನೆಗೆ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ. ಮಂತ್ರವಾದಿ ಬರ್ಬೇಕು, ಮಂತ್ರ ಹಾಕಿ ಭೂತನ ಓಡಿಸ್ಬೇಕು, ಇಲ್ಲಾಂದ್ರೆ ಜಾಸ್ತಿ ಆಗ್ಬಿಡುತ್ತೆ. ಬೇಡ ರೀ. ಬಿಡು ನನ್ನ. ಅಯ್ಯೋ, ಬಿಡು, ಬಿಡು. ಯಾರು ನೀನು? ಚೆಲ್ವಿ. ಇಲ್ಲಿಗೆ ಯಾಕೆ ಬಂದೆ? ಸುಮ್ನೆ ಬಂದೆ. ನೀನು ಇಲ್ಲಿ ಇರಬಾರ್ದು. ಹೋಗು, ವಾಪಸ್ ಹೋಗು. ನಿಲ್ಲಿಸ್ರಿ. ಯಾಕ್ರಿ ನೋಡಿತಾ ಇದೀರಾ? ದೆವ್ವ ಬಂದು ಮನೆಗೆ ಸೇರ್ಕೊಂಡ್ರೆ ಹೊಡಿಬೇಡಿ ಅಂತೀಯಲ್ಲೋ. ದೆವ್ವ ಅಲ್ಲ ರೀ, ಚೆಲುವಿ. ಕೇಳಿಸ್ಕೊಂಡ್ಯಪ್ಪಾರು, ಚೆಲುವಿ ಅಂತೆ. ರೀ, ಯಾರ್ರೀ ಇವಳು ಚೆಲ್ವಿ? ನಿಜವಾದ ಹುಡುಗಿನ? ಹೌದು ರೀ, ನಿಜವಾದ ಹುಡುಗಿ. ನಾನು ಹೊಟ್ಟೋಯ್ತೀನಿ, ಈ ಮನೇಲಿ ಇರಕ್ಕಿಲ್ಲ. ಓ, ಎಲ್ಲಿದ್ಯಾ? ನೀನ್ ಯಾರಪ್ಪ? ನನ್ನ ಹೆಸರು ರಾಜು ಅಂತ. ನಾನು ಇದೇ ಹುಡುಗಿ ಹುಡ್ತಾ ಇದ್ದೆ. ಇವಳಿಗೂ ನಿನ್ಗೂ ಏನ್ ಸಂಬಂಧ? ಇವಳು ನಮ್ಮ ಹುಡುಗಿ, ಇವಳು ಮದುವೆ ಫಿಕ್ಸ್ ಆಗಿದೆ. ಕಳ್ತೀನಿ ನಿನ್ ಜೊತೆ. ನಾನ್ ಬರಲ್ಲ. ಬಿಡ ನನ್ ಮಗಳ ಕೈನ. ನನ್ ಕೆನ್ನೆಗೆ ಹೊಡಿದ್ಯಾ? ನಿನ್ಗೇನ್ ಮಾಡ್ತೀನಿ ಗೊತ್ತಾ? ಪರಮ, ಯಾ ಮಾರಿದ್ರೆ ಮೋಸ ಆಗ್ಬಿಟ್ರದ? ಈ ರೌಡಿ ರಾಜ ನನ್ನ ಮಗಳಿಗೆ ಒಳ್ಳೆ ಕಡೆ ಸಂಬಂಧ ನೋಡ್ತೀನಿ ಅಂತ ಹೇಳಿದ್ದ. ಹೌದೇನೋ ಅನ್ಕೊಂಡು ನಾನು ನಂಬಿಕೆ ಇಟ್ಟಿದ್ದೆ. ಈಗ ನೋಡಿದ್ರೆ ನನ್ನ ಮಗಳನ್ನ ಬಾಂಬೆ ವೇಶ್ಯ ವಾಟಿಕೆಗೆ ಮಾರಕೊಂಡವನೇ. ಅಷ್ಟ್ರಾಗೆ ಇಲ್ಲಿಗೆ ಬಂದು ಬಚ್ಚಿಟ್ಕೊಂಡ್ಬಿಟ್ಟೆ. ಈ ಅಣ್ಣಯ್ಯನೇ ನನ್ನ ಅಪಾಯದಿಂದ ಕಾಪಾಡಿದ್ದು. ಮೊದ್ಲು ಕರ್ಕೊಂಡೋಗಿ ಪೊಲೀಸ್ ಹತ್ರ ಬಿಡು, ಮಿಕ್ಕಿದ್ ನಾನು ನೋಡ್ಕೊಳ್ತೀನಿ. ಚೆಲ್ವಿ, ಅಮ್ಮ, ಚೆಲ್ವಿ, ಅಮ್ಮ, ನಾನು ನಿನ್ ಜೊತೆನೆ ಬಂದ್ಬಿಡ್ತೇನೆ. ಇನ್ಮೇಲೆ ಯಾರು ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ದುಡ್ಡುಗೋಸು ಅವ್ರಿಗೆ ಕೈ ಕಾಲು ಹಿಡಿಬೇಡಿ. ಇಂಥವ್ರು ಸಿಕ್ಬಿಟ್ರೆ ಅಷ್ಟೇ ಕತೆ. ನೋಡಿ, ಒಂದ್ ಒಳ್ಳೆ ಗಂಡನ ಹುಡುಗಿ ಮದುವೆ ಫಿಕ್ಸ್ ಮಾಡಿ ಲಗ್ನ ಪತ್ರಿಕೆ ನನ್ನ ಕೈ ತಂದ್ಕೊಡಿ. ನಾವೆಲ್ಲರೂ ಊಟಕ್ಕೆ ಬರ್ತೇವೆ. ಅಲ್ಲಪ್ಪ, ನಾನು ಗುಂಡಣ್ಣ ಮದುವೆ ಖರ್ಚನ್ನೆಲ್ಲ ವಹಿಸ್ಕೊಳ್ತೀವಿ.